ನವರಾತ್ರಿಯನ್ನ ಎಲ್ಲರೂ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಪ್ರತಿನಿತ್ಯ ದೇವಿಯ ಒಂದೊಂದು ರೂಪವನ್ನ ಆರಾಧನೆ ಮಾಡಲಾಗುತ್ತೆ. ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಸಕಲವೂ ಸಿದ್ಧಿಸುತ್ತವೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಈ ಸಂದರ್ಭದಲ್ಲಿ ಜನರು ಹಲವು ವಸ್ತುಗಳನ್ನ ಮನೆಗೆ ತರಲು ಬಯಸ್ತಾರೆ. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸುವುದು ಶುಭಕರ ಅಂತ ಹೇಳಲಾಗುತ್ತೆ. ಯಾವ ವಸ್ತುಗಳನ್ನು ಖರೀದಿಸುವುದರಿಂದ ಲಾಭ ದೊರೆಯುತ್ತದೆ ಎಂಬುದರ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಕಾಮಧೇನು ವಿಗ್ರಹ. ಕಾಮಧೇನು ವಿಗ್ರಹವನ್ನ ಮನೆಗೆ ತರುವುದರಿಂದ ಕುಟುಂಬಕ್ಕೆ ಸಂಪತ್ತು ಹಾಗೂ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ನವರಾತ್ರಿ ಆರಂಭದಿಂದ ಮುಗಿಯುವವರೆಗೂ ನಿತ್ಯ ಕಾಮಧೇನು ಫೋಟೋಗೆ ಪೂಜೆ ಸಲ್ಲಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಮನೆಯಲ್ಲಿ ಗೋವು ಇದ್ರೆ ಗೋವಿಗೆ ಪೂಜೆಯನ್ನ ಸಲ್ಲಿಸಬೇಕು. ವಾಸ್ತು ಮೀನಿನ ಪ್ರತಿಮೆ. ವಾಸ್ತು ಮೀನಿನ ಪ್ರತಿಮೆಯನ್ನ ಮನೆಯಲ್ಲಿ ಇಡೋದ್ರಿಂದ ಸಂಪತ್ತು ಹೆಚ್ಚಾಗುತ್ತದೆ. ಇದು ಶುಭ ಸಂಕೇತವೂ ಕೂಡ ಹೌದು. ಮೀನು ವಿಷ್ಣುವಿನ ಅವತಾರವಾಗಿರುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗತ್ತೆ. ಮನೆಯಲ್ಲಿ ಮೀನಿನ ಆಕ್ವಾರಿಯಂ ಇದ್ದರೆ ಒಳಿತು. ಬೆಳ್ಳಿ ನಾಣ್ಯ, ಶ್ರೀಚಕ್ರ, ಶ್ರೀಗಂಧ, ಕಳಶ. ನವರಾತ್ರಿ 9 ದಿನಗಳ ಅವಧಿಗೆ ಮನೆಗೆ ಬೆಳ್ಳಿ ನಾಣ್ಯಗಳು, ಶ್ರೀಚಕ್ರ, ಶ್ರೀಗಂಧ ಹಾಗೂ ಕಳಶವನ್ನು ಖರೀದಿಸಬಹುದು. ಯಾವುದೇ ಮಂಗಳಕರವಾದ ವಸ್ತುಗಳನ್ನು ಖರೀದಿಸುವುದರಿಂದ ದುರ್ಗಾದೇವಿಯ ಆಶೀರ್ವಾದ ಪಡೆಯಬಹುದು. ಮನೆ, ವಾಹನ ಖರೀದಿ. ಹೊಸ ಮನೆ, ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನವರಾತ್ರಿಯಲ್ಲಿ ಮನೆ ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಈ ವಸ್ತುಗಳು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕರುಣಿಸುತ್ತವೆ. ವಿಶೇಷವಾಗಿ ಶನಿವಾರ ವಾಹನವನ್ನು ಖರೀದಿಸಿದ್ರೆ ಶುಭವಾಗುತ್ತೆ. ಇಷ್ಟ ದೇವರ ವಿಗ್ರಹಗಳು. ಇಷ್ಟ ದೇವರ ವಿಗ್ರಹಗಳನ್ನು ಖರೀದಿಸುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಮನೆಯಲ್ಲಿ ಪೂಜೆ ಸಲ್ಲಿಸಿ ಪ್ರತಿಷ್ಠಾಪನೆ ಮಾಡಬೇಕು. ಇದು ಆರೋಗ್ಯದ ಜೊತೆಗೆ ಶಾಂತಿ ನೆಮ್ಮದಿಯನ್ನ ತಂದುಕೊಡುತ್ತವೆ. ಹಿಂದೂಗಳ ಪ್ರಕಾರ ಹಬ್ಬಗಳಲ್ಲಿ ನವರಾತ್ರಿಯೂ ಕೂಡ ಒಂದಾಗಿದೆ. ದುರ್ಗಾ ಮಾತೆಯನ್ನ ಪೂಜಿಸುವುದರಿಂದ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನ ದಯಪಾಲಿಸುತ್ತಾಳೆ. ಆದ್ದರಿಂದ ನವರಾತ್ರಿ ಸಮಯದಲ್ಲಿ ಈ ವಸ್ತುಗಳನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ.